ಹಾಯ್ ಫ್ರೆಂಡ್ಸ್, ಇದೇನು ಗೊತ್ತಾಯ್ತಾ? ಕೆಲವೊಬ್ಬರಿಗೆ ಇದು ಗೊತ್ತಾಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಇದ್ದವ್ರದ್ದು. ಮಾಹಿತಿ ಇಲ್ದವ್ರಿಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ ನೋಡಿ. ಇದು ಬಂದುಬಿಟ್ಟು ನಾವು ಈರುಳ್ಳಿ ಬೀಜವನ್ನು ಉತ್ಪಾದನೆ ಮಾಡ್ತೀವಿ. ಇದು ನಾವು ಲಾಸ್ಟ್ನೇ ಗೊಬ್ಬರವಾಗಿ ಇವಾಗ ಹೆಂಗೆ ಕೊಡ್ತಾ ಇದ್ದಾವಪ್ಪ ಅಂದರೆ 15 ಸಾರಜನಕ, ರಂಜಕ, ಪೊಟ್ಯಾಶ್. ಇವಾಗ ಲಾಸ್ಟ್ ಟೈಮ್ ನಾವು ಇದಕ್ಕೆ ಗೊಬ್ಬರ ಕೊಡ್ತಾಯಿದ್ದೇವೆ. ಯಾಕಪ್ಪ ಈ ನೋಡಿ, ಈ ತೆನೆ ಕಿತ್ತಿದೆ, ಇವಾಗ ಯಾಕೆ ಗೊಬ್ಬರ ಕೊಡ್ತಾ ಇದ್ದೇನೆ ಅಂತ ಅನ್ಬೋದು. ಬಟ್ ಈ ತೆನೆ ಕಾಳಾಗಿ ಇನ್ನೂ ತೆನೆ ಇದು ಜಸ್ಟ್ ಇನ್ನೂ ಮೊಗ್ಗಿದೆ. ಈ ಮೊಗ್ಗು ಅರಳಿ ಹೂವಾಗಿ ಕಾಳಾಗಿ ಆಮೇಲೆ ಒಣಗಬೇಕಾದ್ರೆ ಅಟ್ಲೀಸ್ಟ್ ಇನ್ನೂ 1 ತಿಂಗಳು ಬೇಕಾಗುತ್ತೆ ಇದು ಬರೋದು. ಅಲ್ಲಿವರೆಗೂ ಈ ತೆನೆನ ಚೆನ್ನಾಗಿ ಹೊತ್ಕೊಂಡು ಇಟ್ಕೋಬೇಕಾದ್ರೆ ಈ ಗಣಿ ಭಾಳ ಮುಖ್ಯ. ನೋಡಿ ತೋರಿಸ್ತಾ ಇದ್ದೇವ್ರಿ ಇಲ್ಲಿ. ಈ ಗೆಣೆ ಇದೆ ಅಲ್ಲ, ಈ ಗೆಣೆ ಫುಲ್ಲು ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ನಮ್ಮದು ಈ ಬೀಜ ಚೆನ್ನಾಗಿ ಒಂದು ವೇಟು ಬರುತ್ತೆ ಮತ್ತು ಒಂದು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೇವೆ, ಇವಾಗ ಲಾಸ್ಟ್ ಗೊಬ್ಬರವಾಗಿ 15 ಕೊಡ್ತಾಯಿದ್ದೇವೆ. ಅದರ ಜೊತೆಗೆ ನಾವು ಇವಾಗ ಕೊಡೋದಕ್ಕಿಂತ ಮುಖ್ಯ ಕಾರಣ ಏನಪ್ಪ ಅಂದರೆ, ನಾವು ಯಾವುದೇ ಮಾರ್ಕೆಟಲ್ಲಿ ಹೋಗಿ ಬೀಜ ಮಾರಲ್ಲ, ಆಮೇಲೆ ಇನ್ನೊಂದು ಯಾವುದೇ ಪ್ಯಾಕೆಟ್ ಮಾಡಿ ಮಾರಲ್ಲ. ನಮ್ಮ ಕಡೆ ಫಿಕ್ಸ್ ರೈತರು ಬರ್ತಾರೆ. ಪ್ರತಿ ವರ್ಷವೂ ಬಂದು ರೈತರು ನನ್ನ ಕಡೆ ಬಂದು ಬೀಜನ ತಗೊಂಡು ಹೋಗ್ತಾರೆ. ಆ ಬೀಜ ತಗೊಂಡು ಹೋಗೋರಿಗೆ ನಾವು ಕ್ವಾಲಿಟಿ ಕೊಟ್ಟಾಗ ಅದು ಜರ್ಮಿನೇಷನ್ ಚೆನ್ನಾಗಿ ಬರಬೇಕು. ಜರ್ಮಿನೇಷನ್ ಚೆನ್ನಾಗಿ ಬಂದಪ್ಪ ಅಂದರೆ ಆ ರೈತರು ಮತ್ತೊಬ್ಬ ರೈತರಿಗೆ ಹೇಳಿ ಮತ್ತೊಂದಿಬ್ಬರು ರೈತರು ಬಂದು ನಮ್ಮ ಕಡೆ ಬೀಜ ತಗೊತಾ ಇದ್ದಾರೆ. ಹೋದ ಸಲ ಬೀಜ ಭಾಳ ರೈತರಿಗೆ ಸಾಲ್ಟೇಜ್ ಆಗಿಬಿಟ್ಟು, ಎಲ್ಲ ರೈತರುಗಳು ಫೋನ್ ಮಾಡೋದು ಬೀಜ ಅದಾವನಪ್ಪ ಅಂದ್ರೆ ಬೀಜ ನಮ್ಮ ಕಡೆ ಇರಲಿಲ್ಲ. ನಾವು ಏನು ಪ್ರತಿ ವರ್ಷ ಕೊಡ್ತಾ ಇದ್ದೀವಲ್ಲ ಅದೇ ರೈತರಿಗೆ ಮಾತ್ರ ಕೊಟ್ಟು ಉಳಿದವ್ರಿಗೆಲ್ಲ ಇಲ್ಲ ಅಂದ್ವಿ. ಅದಕ್ಕೋಸ್ಕರ ಇವಾಗ ಏನು ಮಾಡಿದೆವು ಅಂದರೆ, ಈ ವರ್ಷ ಸ್ವಲ್ಪ ವ್ಯಾಪ್ತಿ ಪ್ರದೇಶ ಜಾಸ್ತಿ ಮಾಡಿದ್ದೀನಿ. ಬೀಜ ಕನಿಷ್ಠ ಅಂದ್ರೆ ಒಂದು ಅರ್ಧ ಎಕರೆ ಹಚ್ಚಿದ್ದೀವಿ. ಪ್ರತಿ ಸಲ 2 ಚೀಲ ಬೆಳಿತಿದ್ವಿ. ಫಸ್ಟ್ ಈ ವರ್ಷ ಒಂದು 3-4 ಚೀಲ ಆಗ್ಬೋದು. ಅದೇ ರೀತಿ ರೈತರಿಗೂ ಕೂಡ ನಾವು ಒಳ್ಳೆ ಕ್ವಾಲಿಟಿ ಬೀಜ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇನ್ನೂ ಒಂದು ಸಲ ಲಾಸ್ಟ್ ಫೈನಲ್ ಆಗಿ ಇನ್ನೂ ಒಂದು ಸಲ 15 ಸಾರಜನಕ, ರಂಜಕ, ಪೊಟ್ಯಾಷಿಯಮ್ ಇದ್ರ ಕೊಡೋದ್ರಿಂದ ಇದು ಸಂಪೂರ್ಣ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಬೆಳೆಗೆ ಬೇಕಾಗಂತ ಸಂಪೂರ್ಣ ಸಾರಜನಕನೂ ಸಿಗುತ್ತೆ, ರಂಜಕನೂ ಸಿಗುತ್ತೆ, ಪೊಟ್ಯಾಷಿಯಮೂ ಸಿಗುತ್ತೆ. ಅದಕ್ಕೋಸ್ಕರ ನಾವು ಈ ಗೊಬ್ಬರನ ಕೊಡ್ತಾಯಿದ್ದೇವೆ. ಈ ಗೆಣೆ ಬಂದುಬಿಟ್ಟು ನಾವು ಒಂದು ಮನೆ ಕಟ್ಟಿಸುವಾಗ ಪಿಲ್ಲರ್ ಎಷ್ಟು ಮುಖ್ಯನ RCC ಹೊತ್ಕೊಳ್ಳಲಿಕ್ಕೆ ಅಷ್ಟೇ ಈ ತೆನೆಗೂ ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಗೊಬ್ಬರ ಆಗಲಿ, ಇದಕ್ಕೆ ಔಷಧಿ ಆಗಲಿ ಯಾವುದು ಕೂಡ ನಾವು ಕೊರತೆ ಮಾಡಲ್ಲ. ನಮಗೆ ಬೀಜ ತಗೊಂಡೋದಂಥ ರೈತರು ಚೆನ್ನಾಗಿ ಕೊಟ್ಟಿದ್ದಾನಪ್ಪ ಬೀಜನ, ಒಳ್ಳೆ ಜರ್ಮಿನೇಷನ್ ಬಂದಿದ್ದವು, ಮತ್ತೊಂದು ಸಲ ಮತ್ತೆ ನಮ್ಮ ಕಡೆಗೆ ನೆಕ್ಸ್ಟ್ ಇಯರ್ ಮತ್ತೆ ಅವರು ಇನ್ನೂ 2 ರೈತರನ್ನ ಕರ್ಕೊಂಬರ್ತಾರೆ. ಅದಕ್ಕೋಸ್ಕರ ನಾವು ಇದಕ್ಕೆ ನೀರು, ಔಷಧಿ, ಗೊಬ್ಬರ ಯಾವುದೇ ರೀತಿ ಎಷ್ಟೇ ಖರ್ಚು ಬಂದರೂ ಕೂಡ ನೋಡ್ಕೊತಾ ಇದ್ದೇವೆ. ಅದೇ ರೀತಿ ಫಿಕ್ಸ್ ರೈತರು ಕೂಡ ನಮ್ಮ ಹತ್ರನೇ ತಗೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ವಿಡಿಯೋ ನಮ್ಮೆಲ್ಲ ರೈತರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬೆಳೆದಿದೆ, ಸೂಪರಾಗಿದೆ. ಈ ವರ್ಷ ಕ್ಲೈಮೇಟ್ ಕೂಡ ಚೆನ್ನಾಗಿದೆ, ವಾತಾವರಣ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮೆಲ್ಲ ರೈತರು ಕೂಡ ನೋಡ್ತಾಯಿರಿ.